ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುದರ್ಶನ್. ಮೇ ತಿಂಗಳ ಕಂಟಿನ್ಯೂಡ್ ಪಾರ್ಟ್ ಆಫ್ ಕರೆಂಟ್ ಅಫೇರ್ಸ್ನ ವಿ ಶಲ್ ಡೂ ಟುಡೇ. Because of few health issues I was not able to do. I am extremely sorry for that. So the continued part ಅಲ್ಲಿ the major important high yielding topic ಅಂತಾನೆ ಕರಿಬಹುದು, that is HYT. ಯಾವುದು? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಯಾಕೆ? ರೀಸೆಂಟ್ಲಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹಸ್ ರಿಲೀಸ್ಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಸೊ ಆ ನಿಟ್ಟಿನಲ್ಲಿ ಫಸ್ಟ್ PYQs ನೋಡೋಣ. ಹೆಂಗೆ ಕೇಳಿದಾರೆ PYQs. ಆನ್ಸರ್ ಮಾಡೋದು ಬೇಡ. ಆನ್ಸರ್ ಮಾಡೋದಕ್ಕಿಂತ ಬಿಫೋರ್ ನಾನು ಅಲ್ಲಿ ಹೇಳಬೇಕಾದ್ರೆ ನಿಮಗೆ ಕನೆಕ್ಟಿವಿಟಿ ಸಿಗುತ್ತೆ. ಓಕೆ, ಸೊ ಇಲ್ಲಿರ್ಬೇಕು. ಈಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ರಿಪೋರ್ಟ್ ರಿಲೀಸ್ ಆಗಿದೆ. ರಿಪೋರ್ಟ್ ರಿಲೀಸ್ ಆಗಿರೋದ್ರಿಂದ ಎವ್ರಿವೇರ್ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಆಗಿದಾವೆ, ನೀವು ನೋಟ್ಸ್ ಮಾಡ್ಕೊಂಡಿದ್ದೀರಾ, ನ್ಯೂಸ್ ಪೇಪರ್ ಇದಾಗಿದೆ. ಬಟ್ ಅದನ್ನ PYQ ಗೆ ಕನೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಹೆಂಗೆ ಯಾವ್ಯಾವ ಡಿಫ್ರೆಂಟ್ ಎಕ್ಸಾಮಿನೇಷನ್ಸ್ ಅಲ್ಲಿ ನಮ್ಮ HYT ಅಲ್ಲಿ ಹೆಂಗ್ ಕ್ವೆಶನ್ಸ್ ಕೇಳಿದ್ದಾರೆ ಅಂತ ವಿ ಶಲ್ ಸಿ. According to UNDP's Human Development Report 2020, in which of the HDI components is India improved in recent years? ಅಂದ್ರೆ HDI ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇದಾವಲ್ಲ, ಆ ಕಾಂಪೊನೆಂಟ್ಸ್ ಅಲ್ಲಿ ಯಾವ ಕಾಂಪೊನೆಂಟ್ ಅಲ್ಲಿ ಇಂಪ್ರೂವ್ ಆಗಿದೆ ಅಂತ ಕ್ವೆಶನ್ ಕೇಳಿದ್ದಾರೆ. 2020 UPSC CDF ಕ್ವೆಶನ್. ಐ ಹೋಪ್ ಯು ಆರ್ ಗೆಟಿಂಗ್. ಅಂದ್ರೆ ಈ ಸಲ ನಾನು ಓದ್ಬೇಕಾದ್ರೆ ಯಾವ ಕಾಂಪೊನೆಂಟ್ ಅಲ್ಲಿ ಇಂಪ್ರೂವ್ ಆಗಿದೆ ಅಂತ ಗೊತ್ತಿರ್ಬೇಕು ನನಗೆ. ನೆಕ್ಸ್ಟ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಡೈಮೆನ್ಷನ್ಸ್, ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ ಕಾಂಪೊನೆಂಟ್ ನ ಯೂಸ್ ಮಾಡ್ತೀವಿ ಅಂತ ಗೊತ್ತಿರಬೇಕು. ಜೊತೆಗೆ ಯಾರು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಕೊಟ್ಟಿದ್ದಂತ ಗೊತ್ತಿರಬೇಕು. ಕನ್ಫ್ಯೂಸ್ ಆಗ್ಬಾರ್ದು. ಇಲ್ಲಿ ನೋಡಿ, ಅಮರ್ತ್ಯ ಸೇನು ಮತ್ತೆ ಮೆಹಬೂಬುಲ್ಲಕ್ ಇಬ್ರು ಇದ್ದಾರೆ. ಬಟ್ ಅಕಾರ್ಡಿಂಗ್ ಟು UPSC ಆನ್ಸರ್ ಮೆಹಬೂಬುಲ್ಲಕ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಬಟ್ ಭಾರತಕ್ಕೆ ಬಂದಾಗ ಅಂದ್ರೆ ಈ ಕೆಳಕಂಡಗಳಲ್ಲಿ ಯಾರು ಭಾರತೀಯರು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚ್ಯಾಂಕಕ್ಕೆ ಕೊಡುಗೆಯನ್ನ ನೀಡಿದರು ಅಂತ ಹೇಳಿದ್ರೆ ಅದು ಅಮರ್ತ್ಯ ಸೇನ್ ಆಗಿರುತ್ತೆ. ಓಕೆ, ಸೊ ಆ ನಿಟ್ಟಿನಲ್ಲಿ ಅದ್ರ ಜೊತೆಗೆ ಅರೇಂಜ್ ದಿ ಫಾಲೋಯಿಂಗ್ ಕಂಟ್ರೀಸ್ ಇನ್ ಡಿಸೆಂಡಿಂಗ್ ಆರ್ಡರ್ ಆಸ್ ಪರ್ ದಿ ಗ್ಲೋಬಲ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟ್. ಅಂದ್ರೆ 4 ಕಂಟ್ರಿ ಅಥವಾ 5 ಕಂಟ್ರಿ ಕೊಟ್ಟರು ಅಂತ ಹೇಳಿದ್ರೆ ಅದ್ರ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಗೊತ್ತಿರಬೇಕು. ಸರ್ ಹಂಗಿದ್ರೆ ಅದನ್ನ ರಿಪೋರ್ಟ್ ಎತ್ಕೊಂಡ್ಬಿಟ್ಟು ಪೂರ್ತಿ ಎಲ್ಲ ಬೈಹಾಟ್ ಹೊಡಿಬೇಕಾ 1 to till 193 ಕಂಟ್ರೀಸ್? ನೋ, ಇಟ್ಸ್ ನಾಟ್ ಲೈಕ್ ದಟ್. ಕಂಟ್ರೀಸ್ ನೋಡಿದಾಗ ಒಂದು ಐಡಿಯಾ ಇರಬೇಕು. ಏನು? ಜರ್ಮನಿ, USA, ಸೌತ್ ಆಫ್ರಿಕಾ ಮತ್ತೆ ಇಂಡಿಯಾ ಪ್ರತಿ ವರ್ಷ ಹಂಗೆ ಇರ್ತಾವೆ. ಅದರಲ್ಲಿ ಏನ್ ಚೇಂಜಸ್ ಇರಲ್ಲ, ಒಂಚೂರು ಮೇಲೆ ಕೆಳಗಡೆ ಆಗಿರ್ಬೋದು ಅಷ್ಟೇ. ನಿಮಗೆ ಏನು ಫಸ್ಟ್ 4 ಕಂಟ್ರೀಸ್ ನ ಅರೇಂಜ್ ಮಾಡೋದಕ್ಕೆ ಕೇಳಲ್ಲ, ಒಂದು ಓವರ್ ಆಲ್ ಐಡಿಯಾ ಇರೋ ತರ ಕೇಳ್ತಾರೆ. ಆಬ್ವಿಯಸ್ಲಿ ಇಂಡಿಯಾ ಲಾಸ್ಟ್ ಅಲ್ಲಿ ಇರುತ್ತಾ ಹ್ಯೂಮನ್ ಡೆವಲಪ್ಮೆಂಟ್ ಅಲ್ಲಿ 130. ಸೊ ಆಬ್ವಿಯಸ್ಲಿ ಜರ್ಮನಿ ಮತ್ತೆ USA ಮೇಲೆ ಇರ್ತಾರ. ಅಂಡ್ ಜರ್ಮನಿ, ರಿಮೆಂಬರ್ ದಿಸ್, ಈ ಯುರೋಪಿಯನ್ ಕಂಟ್ರಿ ಸ್ವಲ್ಪ ಟಾಪ್ ಅಲ್ಲಿ ಇರ್ತವೆ. ಯಾವುದೇ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಈ ಸಂಬಂಧಪಟ್ಟಿತ್ತು ಅಂತ ಹೇಳಿದ್ರೆ ಯುರೋಪಿಯನ್ ಕಂಟ್ರೀಸ್, ಎಸ್ಪೆಷಲಿ ನಾರ್ಡಿಕ್ ಕಂಟ್ರೀಸ್ ಇನ್ನ ಟಾಪ್ ಅಲ್ಲಿ ಬರ್ತವೆ. ಎಕ್ಸಾಂಪಲ್ ಐಸ್ಲ್ಯಾಂಡ್, ನಾರ್ವೆ, ಸ್ವೀಡನ್, ಇವೆಲ್ಲ ಆ ಐಡಿಯಾ ಬೇಸಿಸ್ ಮೇಲೆ ಯು ಹ್ಯಾವ್ ಟು ಅರೇಂಜ್. ಸೊ ಇವಾಗ ನಾವು ಓದ್ಬೇಕಾದ್ರೂ ಈ ಎಲ್ಲ ಆಸ್ಪೆಕ್ಟ್ಸ್ ನ ಎಲ್ಲ ಆಂಗಲ್ಸ್ ಅಲ್ಲಿ ನಾವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಓದಿದ್ವಿ ಅಂತ ಹೇಳಿದ್ರೆ ಯಾವುದೇ ಕ್ವೆಶನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಯಾವುದೇ ಎಕ್ಸಾಮ್ ಅಲ್ಲಿ ಕೇಳಿದ್ರು ಈಸಿಲಿ ಯು ಕ್ಯಾನ್ ಆನ್ಸರ್. ಸೊ ಫಸ್ಟ್ ವಿ ಶಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಎಲ್ರಿಗೂ ಗೊತ್ತಿದೆ, ಒಂದು ದೇಶ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ಬರೀ ಅದರ GDP ಗಾತ್ರದಲ್ಲಿ ಅಭಿವೃದ್ಧಿ ಹೊಂದಿತು ಅಂತ ಹೇಳಿದ್ರೆ ಆ ದೇಶದ ಅಭಿವೃದ್ಧಿ ಅಂದ್ರೆ ಇಟ್ ಇಸ್ ನಾಟ್ ಪ್ರಾಪರ್ಲಿ ಡೆವಲಪ್ಡ್ ಅಂತ ಹೇಳ್ಬೋದು. ಇಟ್ಸ್ ನಾಟ್ ಡೆವಲಪ್ಮೆಂಟ್, ಇಟ್ಸ್ ಗ್ರೋತ್, ಇಟ್ಸ್ ಎಕನಾಮಿಕ್ ಗ್ರೋತ್. ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಜೆಂಡರ್ ಡಿಸ್ಪ್ಯಾರಿಟಿ ಇರಬಾರದು, ಇನ್ಇಕ್ವಾಲಿಟಿ ಇರಬಾರದು, ಅಕ್ಯುಮಿಲೇಷನ್ ಆಫ್ ವೆಲ್ತ್ ಇರಬಾರದು. ಅಂದ್ರೆ ಭಾರತದಲ್ಲಿ ಅಕಾರ್ಡಿಂಗ್ ಟು ಆಕ್ಸ್ಫ್ಯಾಮ್ ಕಮಿಟಿ ರಿಪೋರ್ಟ್ ಸೊ 1% ಆಫ್ ದಿ ಪಾಪ್ಯುಲೇಷನ್ 40% ಆಫ್ ದಿ ವೆಲ್ತ್ ನ ಇಟ್ಕೊಂಡಿದಾರಂತೆ. ಅಂದ್ರೆ ಬರೀ ಒಬ್ಬನ ಹತ್ರ 40 ರೂಪಾಯಿ ಇತ್ತು ಅಂತ ಹೇಳಿದ್ರೆ ಇನ್ 99 ಜನದ ಹತ್ರ 60 ರೂಪಾಯಿ ಇದೆ. ಹಂಗಿದ್ದಾಗ ಆಬ್ವಿಯಸ್ಲಿ GDP ಗಾತ್ರ ಜಾಸ್ತಿ ಆದಷ್ಟು ಆ ದೇಶ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ 1990ರಲ್ಲಿ ಮೆಹಬೂಬುಲ್ಲಕ್, ಯು ಶುಡ್ ಬಿ ನೋಯಿಂಗ್ ದಿಸ್ ನೇಮ್, ನಿದ್ದೆಗಣ್ಣಲ್ಲಿ ಕೇಳಿದ್ರು ಗೊತ್ತಿರಬೇಕು, ದಟ್ ಇಸ್ ಮೆಹಬೂಬುಲ್ಲಕ್ gave the concept of human development index, ಮಾನವ ಅಭಿವೃದ್ಧಿ ಸೂಚ್ಯಾಂಕ, that is human development index. Since 1990 ಯಾವ ಆರ್ಗನೈಸೇಷನ್ ಯುನೈಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ರಿಲೀಸ್ ಮಾಡುತ್ತೆ ಅಂತ ಕೂಡ ಗೊತ್ತಿರಬೇಕು, ದಟ್ ಇಸ್ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ HYT ಕನೆಕ್ಟ್ ಮಾಡ್ಕೋಬೇಕು. ಹಾಗಾಗಿ PYQs ನೋಡಿದೀವಿ. ಆ PYQ ಬೇಸಿಸ್ ಮೇಲೆ ಹೈ ಯೀಲ್ಡಿಂಗ್ ಟಾಪಿಕ್ ಕರೆಂಟ್ ಅಫೇರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ನೀವು ಯಾವುದೇ ನೆಕ್ಸ್ಟ್ ಯಾವುದೇ ಎಕ್ಸಾಮ್ UGC ನೆಟ್ ಬರೀರಿ, KSET ಬರೀರಿ, CDS ಬರೀರಿ, CAPF ಬರೀರಿ, ಸಿವಿಲ್ ಸರ್ವಿಸ್ ಅಥವಾ ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟ್. ಹಾಗಿದ್ರೆ ಯಾವ ಆಯಾಮದಲ್ಲಿ ನಾವು ಓದ್ಕೋಬೇಕು? 1990 ಮೆಹಬೂಬುಲ್ಲಕ್ ಕೊಟ್ಟರು. ಮೆಹಬೂಬುಲ್ಲಕ್ ಕೊಟ್ಟಿದ್ದು 1990ಯಲ್ಲಿ ಯಾವ ಆರ್ಗನೈಸೇಷನ್ ಇದನ್ನ ರಿಲೀಸ್ ಮಾಡುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಹಾಗಿದ್ರೆ ಯಾವ್ಯಾವ ಕಾಂಪೊನೆಂಟ್ ಇಟ್ಕೊಂಡು ಕ್ಯಾಲ್ಕುಲೇಟ್. ಈಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದಿದ ತಕ್ಷಣನೇ
ಕ್ಯಾಲ್ಕುಲೇಷನ್ ಮಾಡಬೇಕು. ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತಾರೆ? ದೇ ವಿಲ್ ಫೈಂಡ್ ಔಟ್ ದಿ ಜೊಮೆಟ್ರಿಕ್ ಮೀನ್. ಗೊತ್ತಿರ್ಬೇಕು ಇದು ಕೂಡ. ಏನನ್ನು ಫೈಂಡ್ ಔಟ್ ಮಾಡ್ತಾರೆ? ಜೊಮೆಟ್ರಿಕ್ ಮೀನ್. ಸರ್ ಅರ್ಥಮೆಟಿಕ್ ಮೀನು, ಹಾರ್ಮೋನಿಕ್ ಮೀನ್ ಅಂತ ಎಲ್ಲ ಇರುತ್ತೆ. ಬಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಯಾವುದು? ಜೊಮೆಟ್ರಿಕ್ ಮೀನ್. ಯಾವ್ದ್ರ ಜೊಮೆಟ್ರಿಕ್ ಮೀನ್ ಮಾಡ್ತಾರೆ? 3 ಕಾಂಪೊನೆಂಟ್ ಇದಾವ. ಯಾವ್ಯಾವ್ದು? ಫಸ್ಟ್ ಹೆಲ್ತ್, ಆರೋಗ್ಯ, ಇಲ್ಲಿ ನೋಡ್ಬೇಕು. ಎರಡನೇದು ಎಜುಕೇಶನ್, ಅಂದ್ರೆ ವಿದ್ಯಾಭ್ಯಾಸ ಎಷ್ಟಿದೆ ಆ ಒಂದು ದೇಶದಲ್ಲಿ. ಮೂರನೇದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಈ 3 ಕಾಂಪೊನೆಂಟ್ಗಳನ್ನ ಯೂಸ್ ಮಾಡಿಕೊಂಡು ಜೊಮೆಟ್ರಿಕ್ ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮು ಪ್ರತಿ ವರ್ಷ ಒಂದು ಇಂಡೆಕ್ಸ್ ಅನ್ನ ಬಿಡುತ್ತೆ. ಅದೇ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸಿನ್ಸ್ 1990. ಯಾರು ಕೊಟ್ಟಿದ್ದು? ಮೆಹಬೂಬುಲ್ಲಕ್ ಮತ್ತೆ ಅಮರ್ತ್ಯ ಸೇನ್ ಕೊಟ್ಟಿದ್ದು. ಬಟ್ ಮೇಜರ್ ರೋಲ್ ಯಾರಿಗ ಹೋಗುತ್ತೆ? ಮೇಜರ್ ಕ್ರೆಡಿಟ್ ಯಾರಿಗ ಹೋಗುತ್ತೆ ಅಂತ ಹೇಳಿದ್ರೆ ಮೆಹಬೂಬುಲ್ಲಕ್ ಹೋಗುತ್ತೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕ್ರೆಡಿಟ್ ಕ್ರೆಡಿಟ್ ಯಾರಿಗೆ ಅಂದ್ರೆ ಈ ಹೆಲ್ತ್ ಅಲ್ಲಿ ಈಗ ಒಂದು ದೇಶದ ಆರೋಗ್ಯ ಸ್ಥಿತಿಗತಿಗಳು ಚೆನ್ನಾಗಿರ್ಬೇಕು. ಅಂಡ್ ಈ ಸಲ ಕೂಡ ಇಲ್ಲಿ ರಿಪೋರ್ಟ್ ಅಲ್ಲಿ ಕೊಟ್ಟಾಗ್ಲೂ ಸಹ ಯಾವ್ಯಾವ ಆಬ್ವಿಯಸ್ಲಿ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್, ಆಯುಷ್ಮಾನ್ ಭಾರತ್, ಇದು ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ, ಇವೆಲ್ಲದರಿಂದ ಆರೋಗ್ಯದ ಸ್ಥಿತಿಗತಿಗಳು ಇಂಪ್ರೂವ್ಮೆಂಟ್ ಆಗಿದಾವೆ. ಅದ್ರ ಜೊತೆಗೆ ಎಜುಕೇಶನ್ಗೂ ಅಷ್ಟೇ, ಎಜುಕೇಶನ್ಗೆ ನ್ಯೂ ಎಜುಕೇಶನ್ ಪಾಲಿಸಿ, ಅದ್ರ ಜೊತೆಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಿಗೂ ಅಷ್ಟೇ, ಮನ್ರೇಗಾ, ಇದೆಲ್ಲ ಕಾಂಟ್ರಿಬ್ಯೂಟ್ ಮಾಡಿ ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ನಾವು ಸ್ವಲ್ಪ ಲಾಸ್ಟ್ ಇಯರ್ ಇದ್ದಿದ್ದ ಸ್ಕೋರ್ಗಿಂತ ಜಾಸ್ತಿ ತೆಗೆದಿದ್ದೀವಿ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಅರ್ಥ ಆಯ್ತಂತ ಅನ್ಕೊಂಡಿನಿ ಏನ್ ಹೇಳದ್ ಮಾಡ್ತಿದೀವಿ ಅಂತ ಹೇಳಿ. ಜೊಮೆಟ್ರಿಕ್ ಮೀನ್ ಆಗಿದ್ರೆ ಸರ್, ಈಗ ನಿಮಗೆ ಡೌಟ್ ಬರಬೇಕು, ಕ್ವಶನ್ ಕೇಳಬೇಕು. ಏನು ಈಗ ಹೆಲ್ತ್ ಹೆಲ್ತ್ ಕ್ಯಾಲ್ಕುಲೇಟ್ ಮಾಡೋದು? ಆರೋಗ್ಯ ಸ್ಥಿತಿಗತಿಗಳು ಚೆನ್ನಾಗಿದಾವ ಇಲ್ವಾ ಅಂತ ಹೆಂಗ್ ಹೇಳಕ್ಕಾಗತ್ತೆ? ಆರೋಗ್ಯದ ಸ್ಥಿತಿಗಳು ಚೆನ್ನಾಗಿದಾವ ಇಲ್ವಾ ಅಂತ ಹೇಳೋದಕ್ಕೆ ನಾವು ಒಂದು ಇಂಡಿಕೇಟರ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್. ಇದು ಬರ್ಕೋಬೇಕು. ಅಂದ್ರೆ ಆರೋಗ್ಯದಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಎಷ್ಟಿದೆ ಭಾರತದ್ದು? 72 ಇಯರ್ಸ್ ಇದೆ. ಇಲ್ಲಿ ನೋಡಿ, ನಿಮಗೆ ಬರಬೇಕು ಇವಾಗ ಡೌಟ್. ಏನು ಸರ್ ಹಂಗಿದ್ರೆ ಏನು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಮೀನ್ಸ್ ವಾಟ್? ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಅಂತ ಹೇಳಿದ್ರೆ ಜನನವಾದ ಒಂದು ಮಗು ಎಷ್ಟು ವರ್ಷದವರೆಗೂ ಬದುಕಿರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತು ಅಂತ ಹೇಳಿದ್ರೆ ದಟ್ ಇಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್. ಸರ್ ಹಾಗಿದ್ರೆ ಎಜುಕೇಶನ್ಗೆ ಏನೇನ ಕ್ಯಾಲ್ಕುಲೇಟ್ ಮಾಡ್ತಾರೆ? ಎಜುಕೇಶನ್ಗೆ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಮತ್ತೆ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್, ಇವು ಎರಡನ್ನೂ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದೇ ಕೊಡುತ್ತೆ ನಿಮಗೆ ಮೀನಿಂಗು. ಸರ್ ಇಲ್ಲಿ ನೋಡಿ, ಮೀನ್ ಅಂದ್ರೆ ಸರಾಸರಿ, ಆವರೇಜ್. ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂದ್ರೆ 25 ವರ್ಷದ ಮೇಲ್ಪಟ್ಟ ಜನಸಂಖ್ಯೆ ಏನಿದೆಯಲ್ಲ, ಎಷ್ಟು ವರ್ಷ ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್. ಆಗ ಗೊತ್ತಿರಬೇಕು, ದಟ್ ಇಸ್ 25 ಇಯರ್ಸ್ ಏಜ್ ಕ್ರೈಟೀರಿಯಾ ಕೂಡ ಗೊತ್ತಿರಬೇಕು. ಆಗಿ ಒಬ್ಬ 26 ವರ್ಷ ಸ್ಕೂಲಿಗೆ ಹೋಗಿ ಕಾಲೇಜಿಗೆ ಹೋಗಿ ಇನ್ನು 13 ವರ್ಷ ಓದಿದ್ದಾರೆ ಅಂತ ಹೇಳಿದ್ರೆ ಅವೆರಡರದ್ದು ಸರಾಸರಿ 26 13 ಡಿವೈಡೆಡ್ ಬೈ 2 ಮಾಡ್ತಾರೆ. ಅದು ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಎಷ್ಟು ಓದಿದ್ದಾರೆ. ತದನಂತರದಲ್ಲಿ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್. ವಾಟ್ ಇಸ್ ದಿಸ್ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್? ಯಾವ್ದಾದ್ರು ಒಂದು ಮಗು ಸ್ಕೂಲಿಗೆ ಸೇರಿಸಿದ ಮೇಲೆ ಎಷ್ಟು ವರ್ಷ ಕಂಟಿನ್ಯೂಸ್ ಆಗಿ ಸ್ಕೂಲಿಗೆ ಹೋಗುತ್ತೆ? ಅದು ಗ್ರಾಜುಯೇಷನ್ಗೆ ಸ್ಕೂಲ್ನ ಬಿಡುತ್ತಾ ಅಥವಾ ಪೋಸ್ಟ್ ಗ್ರಾಜುಯೇಷನ್ಗೆ ಬಿಡ್ತಾರಾ ಅಥವಾ PhD ವರ್ಗೂ ಕಂಟಿನ್ಯೂ ಮಾಡ್ತಾರಾ? ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್. ಅದ್ರ ಜೊತೆಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನ ಹೆಂಗ್ ಇಂಡಿಕೇಟ್ ಮಾಡೋದು ಅಂತ ಹೇಳಿದ್ರೆ ಬೇಸ್ಡ್ ಆನ್ ಗ್ರಾಸ್ ನ್ಯಾಷನಲ್ ಇನ್ಕಮ್ ವಿಚ್ ಇಸ್ ಅಡ್ಜಸ್ಟೆಡ್ ಟು PPP, ಪರ್ಚೇಸಿಂಗ್ ಪವರ್ ಪ್ಯಾರಿಟಿಗೆ ಅಡ್ಜಸ್ಟ್ಮೆಂಟ್ ಮಾಡಿ ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಾ ಯು ಶುಡ್ ಬಿ ನೋಯಿಂಗ್ ದಿಸ್. ಓಕೆ, ಸೊ ಅದ್ರ ಬೇಸಿಸ್ ಮೇಲೆ ವಿ ವಿಲ್ ಮೆಜರ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಅಂದ್ರೆ ನಾನು ದುಡ್ಡು ಜಾಸ್ತಿ ಬರ್ತಿತ್ತು ಅಂತ ಹೇಳಿದ್ರೆ ನಾನು ಜಾಸ್ತಿ ಖರ್ಚು ಮಾಡ್ತೀನಿ, ಜಾಸ್ತಿ ಖರ್ಚು ಅಂತ ಹೇಳಿದ್ರೆ ಕಾರ್ ತಗೋತೀನಿ, ಮನೆ ತಗೋತೀನಿ, ಅದೆಲ್ಲ ತಗೊಂಡಾಗ ನನ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಇರುತ್ತೆ. ಜೊಮೆಟ್ರಿಕ್ ಮೀನ್ UNDP ರಿಲೀಸ್ ಮಾಡುತ್ತೆ 3 ಕಾಂಪೊನೆಂಟ್, ಹೆಲ್ತ್, ಎಜುಕೇಶನ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು. ದಿಸ್ ಇಸ್ ಬೇಸ್ HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಇದೆಲ್ಲ ಮಾಡಿದಾಗ ಒಂದು ಸ್ಕೋರ್ ಬರುತ್ತೆ. ಈ ವರ್ಷದ ಸ್ಕೋರ್ ಗೊತ್ತಿರಬೇಕು, ದಟ್ ಈಸ್ 0.685
ಎಲ್ಲಿಂದ ಇಂಪ್ರೂವ್ ಆಗಿದೆ? ಯು ಶುಡ್ ಬಿ ನೋಯಿಂಗ್ ಟೋಟಲ್ ಆವರೇಜ್ ಜೊಮೆಟ್ರಿಕಲ್ ಮೀನ್ ಆಫ್ 0.676 ಇಂದ 0.685ಗೆ ಇಂಪ್ರೂವ್ ಆಗಿದೆ. ಸರ್ ಇಷ್ಟು ಮೈನ್ಯೂಟ್ ಆಗಿ ಓದ್ಕೊಳ್ಳೇಬೇಕು, ಏಕೆಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇಸ್ ಹೈ ಯೀಲ್ಡಿಂಗ್ ಟಾಪಿಕ್ ಅಂಡ್ ದೇರ್ ವಿಲ್ ಬಿ ಕ್ವೆಶ್ಚನ್ ಆನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಸೊ 0.76 ಇಂದ 0.685 ಆಗಿದೆ. ಮತ್ತೆ ಸ್ಟೇಟ್ಮೆಂಟ್ ಮೇಲೆ ಹಿಂಗೊಂದು ಸ್ವಲ್ಪ ಕ್ವಶನ್ ಆಗ್ಬೋದು. ಈ 0.685 ಸ್ಕೋರು ಇಂಡಿಯಾದು ಮತ್ತೆ ಬಾಂಗ್ಲಾದೇಶ್ದು ಎರಡು ಒಂದೇ ಇದೆ. ಸ್ಟೇಟ್ಮೆಂಟ್ ಅಲ್ಲಿ ದ ಹ್ಯೂಮನ್ ಡೆವಲಪ್ಮೆಂಟ್ ಸ್ಕೋರ್ ಆಫ್ ಬಾಂಗ್ಲಾದೇಶ್ ಅಂಡ್ ಇಂಡಿಯಾ ಇಸ್ ಸೇಮ್ ಅಂತ. ಹೆಂಗ್ ಸೇಮ್ ಇರಕ್ಕಾಗತ್ತೆ? ಬೇರೆ ಬೇರೆ ಇರ್ಬೋದಲ್ಲ. ಈ ತರ ತಲೆ ಓಡಿಸ್ಬಿಟ್ಟು ಅಲ್ಲಿ ಸ್ಟೇಟ್ಮೆಂಟ್ ನ ತಪ್ಪಾಕುವಂತ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲೂ ಅಂಡ್ ಅಂತ ಕೊಟ್ಟಾಗ ತಪ್ಪಿರುತ್ತೆ ಅದು ಈ ಬೇಸಿಕ್ಸ್ ಅಲ್ಲಿ. ಈ ತರ ಇಂಡಿಯಾ ಮತ್ತೆ ಬಾಂಗ್ಲಾದೇಶ್ ಎರಡದು 0.685 ಬಂದಿದೆ. ಏನು ಜೊಮೆಟ್ರಿಕ್ ಮೀನು, ಯಾವುದರ ಜೊಮೆಟ್ರಿಕ್ ಮೀನು? ಈ ಮೂರು ಕಾಂಪೊನೆಂಟ್ ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡೋದು. ಇಂಡಿಕೇಟರ್ಸ್ ಯಾವ್ದು? ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್, ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗು, ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗು, ಮತ್ತೆ ಗ್ರಾಫ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಾ ಅಡ್ಜಸ್ಟೆಡ್ ಟು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಪಿ. ಇಷ್ಟನ್ನು ನಿದ್ದೆಗಣ್ಣಲ್ಲಿ ಕೇಳಿದ್ರು ಹೇಳೋದಕ್ಕೆ ಬರಬೇಕು. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಓಕೆ, ಸೊ ನಾವು ಕರೆಂಟ್, ಇವಾಗ ವಿ ಆರ್ ಡೂಯಿಂಗ್ ಕರೆಂಟ್ ಅಫೇರ್ಸ್ ಅಂತ ಹೇಳಿದ್ರೆ ಸರ್ ಕರೆಂಟ್ ಹೇಳಿ, ಅದು ಬ್ಯಾಕ್ ಗ್ರೌಂಡ್ ಆಯ್ತು. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕರೆಂಟ್ ಏನೇನಿದೆ. So you should be knowing the name of the report. What is the name of the report? A matter of choice, people and possibilities in the age of AI. Sir, ಇದನ್ನ ಒಂದು 4 ಸತಿ ಹೇಳಿ ಬಯಾಟ್ ಮಾಡ್ಕೊಂಡಿರಿ. That is matter of choice and possibility in the age of AI. ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೆಂಗೆ ಅಟ್ ಪ್ರೆಸೆಂಟ್ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ವೆದರ್ ಇಟ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಆರ್ ಬೈ ಆಕ್ಸೆಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದೇರ್ ಹ್ಯಾಸ್ ಬೀನ್ ಇನ್ಇಕ್ವಾಲಿಟಿ. ಅಲ್ಲಿ ಇನ್ಇಕ್ವಾಲಿಟಿ ಇದೆಯಾ ಇಲ್ವಾ? ಸಮಾನತೆ. ಈಗ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ತೀನಿ ಅಂದ್ರೆ ಅಲ್ಲಿ ಯಾವುದೋ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಗ್ರಾಮದಲ್ಲಿ ಹಳ್ಳಿಯಲ್ಲಿ ಇರುವಂತಹ ವಿದ್ಯಾರ್ಥಿ ಅಥವಾ ಇರುವಂತಹ ಒಬ್ಬ ಪ್ರಜೆ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಲಿಕ್ಕೆ ಆಕ್ಸೆಸಿಬಿಲಿಟಿ ಇದೆಯಾ ಇಲ್ವಾ ಅದೆಲ್ಲ ಕೌಂಟ್ ಮಾಡ್ಕೊಂಡು ವಿ ಹ್ಯಾವ್ ಗಾನ್ ವಿತ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲಿಂಕಿಂಗ್. ರಿಪೋರ್ಟ್ ನೇಮ್ ನಿದ್ದೆಗಣ್ಣಲ್ಲಿ ಕೇಳಿದ್ರು ಯು ಶುಡ್ ಬಿ ನೋಯಿಂಗ್. ಅದಾದ್ಮೇಲೆ ಓಕೆ ಸರ್ ಒಂದು ಐಡಿಯಾ ಇರಲಿ. ಫೈನ್. ಏನು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಿಮಗೆ ಬಂತು ಅಂದಿದ ತಕ್ಷಣನೇ ಸರ್ ಕೀಪ್ ದಿಸ್ ಇನ್ ಮೈಂಡ್, 99% ಐಸ್ಲ್ಯಾಂಡ್ ಫಸ್ಟ್ ಇರುತ್ತೆ. ಸರ್ ಯಾಕೆ ಸರ್ ಐಸ್ಲ್ಯಾಂಡ್ ಫಸ್ಟ್ ಇರುತ್ತೆ ಅಂತ ಹೆಂಗ್ ಗೆಸ್ ಮಾಡೋದು? ಇರಲ್ಲ. ಇರೋರು 10 ಜನ 20 ಜನದಲ್ಲಿ ಆಬ್ವಿಯಸ್ಲಿ ಎಲ್ಲ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಲ್ಲದು ಜಾಸ್ತಿ ಚೆನ್ನಾಗಿರುತ್ತೆ. ಸೊ ಹಾಗೆ ಐಸ್ಲ್ಯಾಂಡ್ ಜಸ್ಟ್ ಹ್ಯಾವ್ ಎನ್ ಐಡಿಯಾ. ಐಸ್ಲ್ಯಾಂಡ್, ನಾರ್ವೆ, ಸ್ವಿಟ್ಜರ್ಲ್ಯಾಂಡ್, ಡೆನ್ಮಾರ್ಕ್, ಜರ್ಮನಿ ಇವೆಲ್ಲ ಫಸ್ಟ್ ಜಾಸ್ತಿ ಬರ್ತವೆ. ಅಂದ್ರೆ ಜರ್ಮನಿ ಫುಲ್ ಟಾಪ್ ಅಲ್ಲಿ ಬರುತ್ತೆ. ಅಂದ್ರೆ ಮೇಜರ್ ಕಂಟ್ರೀಸ್ ಗೊತ್ತಿರಬೇಕು. ಜರ್ಮನಿ ಫುಲ್ ಟಾಪ್ ಯಾವ್ದಕ್ಕಿಂತ? ಯುಕೆಗಿಂತ. ಯುಕೆ ಇಲ್ಲಿ ನೋಡಿ ಯುನೈಟೆಡ್ ಕಿಂಗ್ಡಮ್. ಯುನೈಟೆಡ್ ಕಿಂಗ್ಡಮ್ ಗಿಂತ ಜಾಸ್ತಿ ಯಾವ್ದಿದೆ? ಆಸ್ಟ್ರೇಲಿಯಾ ಇದೆ. ಮೇಜರ್ ಕಂಟ್ರೀಸ್ ಗೊತ್ತಿರಲಿ ಸಾಕು, ಎಲ್ಲ ಗೊತ್ತಿರೋ ಅವಶ್ಯಕತೆ ಇಲ್ಲ. ಆಸ್ಟ್ರೇಲಿಯಾಗಿಂತ ಮೇಲೆ ಜರ್ಮನಿ ಇದೆ, ಯುನೈಟೆಡ್ ಕಿಂಗ್ಡಮ್ ಗಿಂತ ಮೇಲೆ ಆಸ್ಟ್ರೇಲಿಯಾ ಇದೆ, USA ಗಿಂತ ಮೇಲೆ ಯುನೈಟೆಡ್ ಕಿಂಗ್ಡಮ್ ಇದೆ. ಅಷ್ಟು ಗೊತ್ತಿದ್ರೆ ಸಾಕು, ಮೇಜರ್. ಆಯ್ತಾ? ಗೋಯಿಂಗ್ ಟು ಭಾರತ ಮತ್ತು ಬಾಂಗ್ಲಾದೇಶ ಎರಡು ಸೇಮ್ ಪೊಸಿಷನ್ ನಲ್ಲಿದೆ. ಸೌತ್ ಆಫ್ರಿಕಾ ಇನ್ನ ಮೇಲ್ ಬರುತ್ತೆ, ಶ್ರೀಲಂಕಾ ಭಾರತಕ್ಕಿಂತ ಕೆಳಗಡೆ ಬರುತ್ತೆ. ಆಬ್ವಿಯಸ್ಲಿ ದಿಸ್ ಯು ವಿಲ್ ಬಿ ನೋಯಿಂಗ್. ಅದೊಂದ್ಸತಿ ರೆಡಿ ಮಾಡ್ಕೊಳ್ಳಿ. ಓಕೆ ಫೈನ್. ಲೇಟರ್ ಗೋಯಿಂಗ್ ಟು ರಿಪೋರ್ಟ್. ಅವಾಗಲೇ ಕ್ವೆಶನ್ ತೋರಿಸ್ದಂಗೆ ಯಾವ್ಯಾವ್ದ್ರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ನೋಡಿ. 3 ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗು, ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗು, ಗ್ರಾಫ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಲ್ 4 ಇಂಡಿಕೇಟರ್ ಕಾಂಪೊನೆಂಟ್ ಅಲ್ಲಿ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಬ್ವಿಯಸ್ಲಿ 71.70 ಇತ್ತು, 72 ಇದೆ. ಹಾಗಾಗಿ ಲೈಫ್ ಎಕ್ಸ್ಪೆಕ್ಟೆನ್ಸಿಯಲ್ಲಿ ಪ್ರಸ್ತುತವಾಗಿ ಭಾರತ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಏನ್ ಸೂಚ್ಯಾಂಕವನ್ನ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಅಂದ್ರೆ ಹೆಲ್ತ್ ಅಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಇಟ್ ಹ್ಯಾಸ್ ಬಿನ್ ಇಂಪ್ರೂವ್ಡ್. ನೆಕ್ಸ್ಟ್ ಗೋಯಿಂಗ್ ಟು ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್. ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ 12.96 ಇಯರ್ಸ್ ಇತ್ತು, ಈಗ 12.95 ಆಗಿದೆ. ಅಂದ್ರೆ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಏನು ಮಗು ಸೇರಿಸಿದಾಗ ಸ್ಕೂಲಿಗೆ ಎಷ್ಟು ವರ್ಷಕ್ಕೆ ಬಿಡುತ್ತೆ ಅನ್ನೋದಿತ್ತಲ್ಲ, ಪ್ರಾಬಬಲಿ ಕೋವಿಡ್ ನ ಕಾರಣದಿಂದ ಇದಾಗಿರ್ಬೋದು. ಸರ್ ಈ ರಿಪೋರ್ಟ್ 2023 ರ್ಯಾಂಕಿಂಗ್. ಸರ್ ನಾವು 2025 ಇದೀವಲ್ಲ, 25 ಇದೀವಿ, ಬಟ್ ಬಿಟ್ಟಿರೋದು 2023 ಇಯರ್ಗೆ ರ್ಯಾಂಕಿಂಗ್. ಸೊ ಹಾಗಾಗಿ ಆ ಕೋವಿಡ್ ಇಂಪ್ಯಾಕ್ಟ್ ಇಂದ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಲ್ಲಿ ಇಂಪ್ರೂವ್ ಆಗಿಲ್ಲ, ಕಡಿಮೆ ಆಗಿದೆ. ಇಟ್ ಹಸ್ ನಾಟ್ ಪರ್ಫಾರ್ಮ್ಡ್ ವೆಲ್. ಜೊತೆಗೆ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಲ್ಲಿ 6.57 6.88 ಆಗಿದೆ, ಆಬ್ವಿಯಸ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಜೊತೆಗೆ ಗ್ರಾಫ್ ನ್ಯಾಷನಲ್ ಇನ್ಕಮ್ 100% ಇಂಪ್ರೂವ್ ಆಗಿರುತ್ತೆ. ಎಲ್ಲದರಲ್ಲೂ ಇಂಪ್ರೂವ್ ಆಗಿದೆ.
ಎಕ್ಸೆಪ್ಟ್ ಒಂದು ಇಂಡಿಕೇಟರ್. ಯಾವುದು? ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಲ್ಲಿ ಭಾರತದಲ್ಲಿ ಅಭಿವೃದ್ಧಿ ಸೂಚ್ಯಾಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕ್ಯಾಲ್ಕುಲೇಷನ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿಲ್ಲ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸರ್ ಇಷ್ಟು ಎಲ್ಲ ಓದ್ಬೇಕು, ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡ್ಬೇಕು ಅಂದ್ರೆ ಬರ್ಕೋಬೇಕು, ಐಡಿಯಾ ಇರಬೇಕು. ಒಂದೇ ಒಂದು ಇಂಡಿಕೇಟರ್ ಅಲ್ಲಿ ಏನಾಗಿಲ್ಲ, ಇಂಪ್ರೂವ್ಮೆಂಟ್ ಆಗಿಲ್ಲ. ಸ್ಕೋರ್ ಎಷ್ಟು? 0.685 ಇಂಪ್ರೂವ್ ಆಗಿದೆ. ರ್ಯಾಂಕ್ ಎಷ್ಟು? 130. ಎಲ್ಲಿಂದ? 133 ಇಂದ 133ನೇ ರ್ಯಾಂಕ್ ಇದ್ದಿದ್ದು 2022ರಲ್ಲಿ. 2023ರಲ್ಲಿ 130 ಆಗಿದೆ. ಸ್ಕೋರ್ ಎಷ್ಟು? 0.685. ಯಾವ್ದು ಸ್ಕೋರ್ ಅಂತ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ದಟ್ ಇಸ್ ಅಬೌಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಕ್ವಶನ್ಸ್ ಆನ್ಸರ್ ಮಾಡ ಸಾಕಷ್ಟು. ಓಕೆ, ಅಕಾರ್ಡಿಂಗ್ ಟು UNDP's ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ 2020. ಸರ್ ಇವಾಗ 2023 ಅಲ್ಲ, ಅದೇ ಕ್ವೆಶನ್, ಬಟ್ ಇವಾಗಿನ ಟರ್ಮಿಗೆ ನಾವು ಕನೆಕ್ಟ್ ಮಾಡೋದಕ್ಕೆ ನೋಡೋಣ. ಆಪ್ಷನ್ಸ್ ಬಗ್ಗೆ ವರಿ ಮಾಡೋದು ಬೇಡ. ಸರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆಯಾ? ಆಗಿದೆ. ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಲ್ಲಿ ಆಗಿದೆಯಾ? ಆಗಿದೆ. ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಲ್ ಅಲ್ಲಿ ಆಗಿದೆಯಾ? ಆಗಿದೆ. ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಲ್ಲಿ ಏನಾಗಿಲ್ಲ? ಆಗಿಲ್ಲ. ಸರ್ ಆಪ್ಷನ್ ಇಲ್ವಲ್ಲ, ಆಪ್ಷನ್ ಇಲ್ಲ ಅಂದ್ರೆ ಅವತ್ತಿನ 4 ಆಪ್ಷನ್ ಅಲ್ಲಿ ಇಂಪ್ರೂವ್ ಆಯಿತು. ಸೊ ಕರೆಕ್ಟ್ ಆನ್ಸರ್ ವುಡ್ ಬಿ 1, 2, 3 ಇವು 3ಅಲ್ಲಿ ಮಾತ್ರ ಇಂಪ್ರೂವ್ಮೆಂಟ್ ಆಗಿದೆ. ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಲ್ಲಿ ಭಾರತ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಓಕೆ, ಇಲ್ಲಿ ನೋಡ್ಬೇಕು, ಈ ಕ್ವೆಶನ್ಸ್ ನ ಆನ್ಸರ್ ಮಾಡಿ. ಇಟ್ ವುಡ್ ಬಿ ವೆರಿ ವೆರಿ ಈಸಿ. ವಿಚ್ ಆಫ್ ದಿ ಫಾಲೋಯಿಂಗ್ ಡೈಮೆನ್ಷನ್ಸ್ ಇಸ್ ನಾಟ್ ಇನ್ಕ್ಲೂಡೆಡ್? ಇದು ನಾಟ್ ಇನ್ಕ್ಲೂಡೆಡ್ ಇನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಯಾವ್ಯಾವ್ದು ಇನ್ಕ್ಲೂಡ್ ಮಾಡಿಲ್ಲ? ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತಿದೆಯಾ? ಇದೆ. ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಇದೆಯಾ? ಇದೆ. ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಇದೆಯಾ? ಇದೆ. ಮಾರ್ಟಾಲಿಟಿ ರೇಟ್ ಇಲ್ಲ. ಮಾರ್ಟಾಲಿಟಿ ರೇಟ್ ಹಾಗಾಗಿ ಬೇಡ. ದಿಸ್ ಇಸ್ ಆಲ್ಸೋ UPSC ಕ್ವೆಶನ್, CDS. Going to one more question. Okay. Who among the following has given the concept of human development? Sir, ಅಮರ್ತ್ಯ ಸೇನು, ಮೆಹಬೂಬುಲ್ಲಾ ಇಬ್ರು ಹೇಳಿದಾರಲ್ಲ, ಬಟ್ ಮೇಜರ್ ರೋಲ್ ಯಾರಿಗೆ ಅಂತ ಹೇಳಿದ್ನ ಅಕಾರ್ಡಿಂಗ್ ಟು ದಿ ಕೀ ಆನ್ಸರ್ ಆಫ್ UPSC ಮೆಹಬೂಬುಲ್ಲಾ. ನಿಮ್ಗೂ ಗೊತ್ತಿರಬೇಕು. ಅಲ್ಲಿ ಏನಾದ್ರು ಮೆಹಬೂಬುಲ್ಲಾ ಆಪ್ಷನ್ ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಅಮರ್ತ್ಯ ಸೇನು, ಅಮರ್ತ್ಯ ಸೇನು ಮೆಹಬೂಬುಲ್ಲಾ ಇಬ್ರು ಇದ್ರು ಅಂತ ಹೇಳಿದ್ರೆ ಮೆಹಬೂಬುಲ್ಲಾ. ಭಾರತದವರು ಅಂತ ಕೇಳಿದ್ರೆ ಅಮರ್ತ್ಯ ಸೇನು. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಓಕೆ, ಪಾಕಿಸ್ತಾನದವರು ಅಂತ ಕೇಳಿದ್ರೆ ಮೆಹಬೂಬುಲ್ಲಾ. ಗೋಯಿಂಗ್ ಟು ಒನ್ ಮೋರ್ ಕ್ವಶನ್. ದಿಸ್ ಆಲ್ಸೋ UPSC ಕ್ವಶನ್. ನೋಡಿ, ಲಾಸ್ಟ್ ಒಂದು 4 years ಅಲ್ಲಿ 5 ಕ್ವೆಶನ್ಸ್ ಬಂದಿದೆ CDS ಮೇಲೆ. CDS, CAPF, ಸಿವಿಲ್ ಸರ್ವಿಸಸ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಹಾಗಾಗಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇಸ್ ಅ ಹೈ ಯೀಲ್ಡಿಂಗ್ ಟಾಪಿಕ್. ಕರೆಂಟ್ ಅಫೇರ್ಸ್ ಹೌದು, ಬಟ್ ಇಟ್ಸ್ HYT. ಕರೆಂಟ್ ಅಫೇರ್ಸ್ ನ ಈ ಆಯಾಮದಲ್ಲಿ ಓದ್ಕೋಬೇಕು. ಸೊ ವಿ ಶಲ್ ಬಿ ಕಂಪ್ಲೀಟಿಂಗ್ ಆಲ್ ದಿ ಮೇ ಮತ್ತೆ ಜೂನ್ ಮಂತ್ ಕರೆಂಟ್ ಅಫೇರ್ಸ್ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ವಿಲ್ ಬಿ ಡೂಯಿಂಗ್. ಸೊ ಅರೇಂಜ್ ದಿ ಫಾಲೋಯಿಂಗ್ ಕಂಟ್ರೀಸ್ ಇನ್ ಡಿಸೆಂಡಿಂಗ್ ಆರ್ಡರ್ ಆಸ್ ಪರ್ ದಿ ಗ್ಲೋಬಲ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2019. ಅಂದ್ರೆ ಅರೇಂಜ್ ಮಾಡಬೇಕು. ಇಲ್ಲಿ ನೋಡಿ, ನೋಡಿದ ತಕ್ಷಣ ಜರ್ಮನಿ ಟಾಪ್ ಅಲ್ಲಿ ಬರುತ್ತೆ ಅಂತ ಕನ್ಸಲ್ ಕೇಳಿದ್ರು. ಅವಾಗ್ಲೂ ಅಷ್ಟೇ, ಇವಾಗ್ಲೂ ಅಷ್ಟೇ. ಇನ್ನೊಂದು 4-5 ವರ್ಷ ಹೋದ್ರು ಐಸ್ಲ್ಯಾಂಡ್ ಟಾಪ್ ಅಲ್ಲಿ ಇರುತ್ತೆ. ಯಾವ್ದಕ್ಕಿಂತ? ಭಾರತಕ್ಕಿಂತ. ಸರ್ ಏನ್ ಸರ್ ನೀವು ಭಾರತ ನಾವು ಪರವಾಗಿ ಮಾತಾಡಲ್ಲ? ಅಲ್ಲ, ಹಂಗಲ್ಲ. ಐಸ್ಲ್ಯಾಂಡ್ ಅಲ್ಲಿರೋ ಪಾಪ್ಯುಲೇಷನ್ ಇದೆಯಲ್ಲ, ಅದು 6 or 7 per square kilometer ಇದೆ. ಆದ್ರೆ ಭಾರತದಲ್ಲಿ ದೆಹಲಿಯಲ್ಲಿ 13,000 to 14,000 ಪಾಪ್ಯುಲೇಷನ್ ಪರ್ ಸ್ಕ್ವೇರ್ ಕಿಲೋಮೀಟರ್. ಅಷ್ಟು ಪಾಪ್ಯುಲೇಷನ್ ಇದ್ದಾಗ ಆಬ್ವಿಯಸ್ಲಿ ದೇ ವಿಲ್ ಪರ್ಫಾರ್ಮ್ ವೆಲ್. ಹಾಗಾಗಿ ಅವು ಬರ್ತವೆ. ಸೊ ಜರ್ಮನಿ ಹೋಲ್ಡ್ಸ್ ಟಾಪ್. ಸೌತ್ ಆಫ್ರಿಕಾಗಿಂತ ಆಬ್ವಿಯಸ್ಲಿ USA, ಇವಾಗಲೂ ಅಷ್ಟೇ ಸೌತ್ ಆಫ್ರಿಕಾ, ಆಮೇಲೆ ಇಂಡಿಯಾ. ಸೊ 1, 2, 3, 4. ಸೊ ದೇ ಆರ್ ಆಸ್ಕಿಂಗ್ ಯು ಇನ್ ವಾಟ್ ಡಿಸೆಂಡಿಂಗ್ ಆರ್ಡರ್. ಅಂದ್ರೆ ಫಸ್ಟ್ ಬರೋದು ಜರ್ಮನಿ, ಆಮೇಲೆ USA, ಆಮೇಲೆ ಸೌತ್ ಆಫ್ರಿಕಾ, ಆಮೇಲೆ ಇಂಡಿಯಾ. ಓಕೆ, ಡಿಸೆಂಡಿಂಗ್ ಆರ್ಡರ್ ಆಸ್ ಪರ್ ದಿ. ಸೊ ಡಿಸೆಂಡಿಂಗ್ ಆರ್ಡರ್ ಯಾವುದು? ಫಸ್ಟ್ ಡಿ. ಫಸ್ಟ್ ಭಾರತ, ಆಮೇಲೆ ಸೌತ್ ಆಫ್ರಿಕಾ, ಆಮೇಲೆ US, ಆಮೇಲೆ ಜರ್ಮನಿ. ಸೊ ದಟ್ ಇಸ್ ಆಪ್ಷನ್ ಡಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅಂತ ಅನ್ಕೊಂಡು ಈ ಸಲನೂ ಅದೇ, ಮುಂದಿನ ಸಲನೂ ಅದೇ ಬರ್ಬೋದು, ಬಟ್ ಆ ಕಂಟ್ರೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಗೋಯಿಂಗ್ ಟು ಒನ್ ಮೋರ್ ಟಾಪಿಕ್, ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ? ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸರ್ವೆ ರಿಲೀಸ್ ಮಾಡಿದ್ದಾರೆ ರೀಸೆಂಟ್ಲಿ. ಮೇ ಮಂತ್ ಅಲ್ಲಿ ರಿಲೀಸ್ ಮಾಡಿದ್ರು ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸರ್ವೆ. ಸೆಂಟ್ರಲ್ ರಿಜಿಸ್ಟರ್ ಅಥಾರಿಟಿ ಆಫ್ ಇಂಡಿಯಾ, ದೇ ಹ್ಯಾವ್ ರಿಲೀಸ್ ದಿಸ್ ರಿಪೋರ್ಟ್. ಸರ್ ಎಲ್ಲ ರಿಪೋರ್ಟ್ ರಿಲೀಸ್ ಮಾಡಿದ್ದೆಲ್ಲ ಕ್ವಶನ್ ಕೇಳ್ತಾರ? ಹೌದು. ಕರೆಂಟ್ ಅಫೇರ್ಸ್ ಮೇಲೆ ಬಂದಿತ್ತು ಅಂತ ಹೇಳಿದ್ರೆ ಅದ್ರ ಬೇಸಿಕ್ಸ್ ಕೇಳ್ತಾರೆ. ಗೆಟ್ ಯುವರ್ ಬೇಸಿಕ್ಸ್ ರೈಟ್. ಬರ್ಕೊಳ್ಳಿ ನೋಟ್ಸ್. ಇಲ್ಲಿ ನೋಡಿ, ಫಸ್ಟ್ ನೋಡೋಣ. ಆನ್ಲೈನ್ ಕ್ಲಾಸ್ ಅಲ್ವಾ, ಏನಾಗುತ್ತೆ ಅಂದ್ರೆ ಒನ್ ವೇ ಟ್ರೈ ಟು ಬ್ರಿಂಗ್ ಬ್ಯಾಕ್ ಕಾನ್ಸಂಟ್ರೇಟ್ ಹಿಯರ್. ಮೊಬೈಲಲ್ಲಿ ವಾಟ್ಸ್ಆಪ್ ಮೆಸೇಜ್ ಬಂತ ಹೇಳಿದ್ರು ನೋಡಕ್ ಹೋಗ್ಬೇಡಿ. ದಿಸ್ ಇಸ್ HYT, ಟೋಟಲ್ ಫರ್ಟಿಲಿಟಿ ರೇಟ್ 2024 UPSC ಸಿವಿಲ್ ಸರ್ವಿಸಸ್ ಹೇಳಿದ್ದಾರೆ. ಏನಂಗಂದ್ರೆ ರಿಪೋರ್ಟ್ ರಿಲೀಸ್ ಮಾಡಿದ್ರಲ್ಲ ಟೋಟಲ್ ಫರ್ಟಿಲಿಟಿ ರೇಟು, ಅಂದ್ರೆ
ಯಾವುದಾದರೂ ಒಂದು ಹೆಣ್ಣು ಮಗು ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಮಕ್ಕಳಿಗೆ ಜನನ ನೀಡುತ್ತಲ್ಲ ಆ ಒಂದನ್ನ ನಾವು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳಿ ಕರಿತೀವಿ. ದ ನಂಬರ್ ಆಫ್ ಬರ್ತ್ಸ್ ಗಿವನ್ ಬೈ ಅ ವಿಮೆನ್ ಇನ್ನರ್ ಲೈಫ್ ಸ್ಪ್ಯಾನ್, ದಿಸ್ ಇಸ್ ನೋನ್ ಅಸ್ ಟೋಟಲ್ ಫರ್ಟಿಲಿಟಿ ರೇಟ್. ಅಯ್ಯಪ್ಪ, ಇಟ್ಸ್ ಕ್ಲಿಯರ್. ಸೊ ದಟ್ ನಾನು ಸ್ವಲ್ಪ ನೋಟ್ಸ್ ಮಾಡ್ಕೊಂಡಿದ್ದೀನಿ, ಅದು ನಿಮಗೆ ಯಾವುದನ್ನು ಮಿಸ್ ಆಗಬಾರದಲ್ಲ. ಟೋಟಲ್ ಫರ್ಟಿಲಿಟಿ ರೇಟು ಹಾಗೆ. ಸೊ ಅಟ್ ಪ್ರೆಸೆಂಟ್ ಭಾರತದ ಅಕಾರ್ಡಿಂಗ್ ಟು ದಿಸ್ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸರ್ವೆ ಏನ್ ಬಂತಲ್ಲ, ಟೋಟಲ್ ಫರ್ಟಿಲಿಟಿ ರೇಟ್ ಎಷ್ಟಿದೆ ಅಂದ್ರೆ 2.0 ಇದೆ. ಗೊತ್ತಿರಬೇಕು, ಕೇಳಿದ್ರು 2.0 ಇದೆ ಭಾರತದ್ದು ಟೋಟಲ್. ಹಂಗಂದ್ರೆ ಯು ಶುಡ್ ಬಿ ನೋಯಿಂಗ್. ಓಕೆ, ಅದಾದ್ಮೇಲೆ ಹೈಯೆಸ್ಟ್ ಟೋಟಲ್ ಫರ್ಟಿಲಿಟಿ ರೇಟ್ ಇರೋದು ಬಿಹಾರದು, ದಟ್ ಇಸ್ 3.0. ಬಿಹಾರದ ಎಷ್ಟಿದೆ? ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಟೋಟಲ್ ಫರ್ಟಿಲಿಟಿ ರೇಟ್ ಇರ್ತಕ್ಕಂಥ ರಾಜ್ಯ ಅಂತ ಕೇಳಿದ್ರೆ ದಟ್ ಇಸ್ ಬಿಹಾರ್. ಲೋಯೆಸ್ಟ್ ಇರೋದು ಡೆಲ್ಲಿ ಮತ್ತು ವೆಸ್ಟ್ ಬೆಂಗಾಲ್, ದಟ್ ಇಸ್ 1.4 ಇದೆ. ಡೆಲ್ಲಿ ಅಂಡ್ ವೆಸ್ಟ್ ಬೆಂಗಾಲ್ ಟೋಟಲ್ ಫರ್ಟಿಲಿಟಿ ರೇಟ್ ಆಸ್ 1.4. ಇಂಡಿಯಾದು 2.0. ಅದೇ ರೀತಿ ನಾವು ಕರ್ನಾಟಕ ಕರೆಂಟ್ ಅಫೇರ್ಸ್ ನೋಡ್ಬೇಕಾದಾಗ, ಕರ್ನಾಟಕ ಎಕ್ಸಾಮ್ಸ್ ಕೂಡ ಪ್ರಿಪೇರ್ ಆಗ್ತಿರೋದ್ರಿಂದ ಕೇಳ್ತಾರೆ, ಕರ್ನಾಟಕ ಟೋಟಲ್ ಫರ್ಟಿಲಿಟಿ ರೇಟ್ ಇಸ್ 1.7 ಅಂತ ಕೇಳ್ತಾರೆ, ಕೊಟ್ಬಿಟ್ಟು ಕರೆಕ್ಟ್ ಸರಿ ನಾವು ಸ್ಟೇಟ್ಮೆಂಟ್ ಅಂತ ಕೇಳ್ತಾರೆ. ಕರ್ನಾಟಕದು 1.6 ಇದೆ ಟೋಟಲ್ ಫರ್ಟಿಲಿಟಿ ರೇಟ್. ಅದೇ ರೀತಿ ರೂರಲ್ದು 2.2 ಇದೆ, ಅರ್ಬನ್ದು 1.6 ಇದೆ. ಸರಿ, ಎಲ್ಲ ಭಯ ಹೊಡೆಯಕ್ಕೆ ಹೋಗ್ಬಿಡಿ, ಭಾರತದ ಗೊತ್ತಿರಲಿ. ಇಲ್ಲಿ ನೋಡಿ 2.0 ಇದೆ, ಯಾವ್ದ್ರದ್ದು? ಭಾರತದ್ದು. ಬಿಹಾರದ ಹೈಯೆಸ್ಟ್ ಇದೆ ಅಂತ ಒಂದು ಐಡಿಯಾ ಇರಲಿ. ಕರ್ನಾಟಕದ ಗೊತ್ತಿರಬೇಕು 1.6. ಅರ್ಬನ್ ರೂರಲ್ ಕೇಳಿದಾಗ, ಈಗ ರೂರಲ್ ಅಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಅಷ್ಟೊಂದು ಎಜುಕೇಶನ್ ಇರಲ್ಲ, ಅವೈಲಬಿಲಿಟಿ ಕೂಡ ಇರಲ್ಲ. ಹಾಗಾಗಿ ರೂರಲ್ ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಒಂದು ಹೆಣ್ಮಗು ಜಾಸ್ತಿ ಮಕ್ಕಳಿಗೆ ಜನನವನ್ನ ನೀಡತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಬರ್ತವೆ. ಸೊ ಹಾಗಾಗಿ ರೂರಲ್ ಫರ್ಟಿಲಿಟಿ ರೇಟ್ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ, ವಿಚ್ ಇಸ್ 2.2. ಬಟ್ ಅರ್ಬನ್ ಬಂತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಲೆಸ್, ದಟ್ ಇಸ್ 1.6. ಓವರ್ ಆಲ್ 2 ಇದೆ. ಐ ಹೋಪ್ ಇಟ್ ಆಸ್ ಕ್ಲಿಯರ್. ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೆ ಏನಂತ ಗೊತ್ತಾಗಿದೆ ಅಂತ. ಅದಾದ್ಮೇಲೆ ರೀಪ್ಲೇಸ್ಮೆಂಟ್ ಲೆವೆಲ್ ಅಂತೀವಿ. ರೀಪ್ಲೇಸ್ಮೆಂಟ್ ಲೆವೆಲ್ಗೆ ಟೋಟಲ್ ಫರ್ಟಿಲಿಟಿ ರೇಟ್ ಎಷ್ಟಿರ್ಬೇಕು ಅಂತ ಕ್ವಶನ್ ಕೇಳ್ತಾರೆ, ದಟ್ ಇಸ್ 2.1. ಸರಿ, ಏನಾನ ಹೇಳಿದ್ರ? ನಂಗೇನಾದ್ರು ಅನಿಸ್ತಾ? ಇಲ್ಲ ತಾನೆ? ನಾವ್ ಯಾವ್ದು ನೋಡ್ತಾ ಇದೀವಿ? ಇಲ್ಲಿ ನೋಡ್ಬೇಕು, ಟೋಟಲ್ ಫರ್ಟಿಲಿಟಿ ರೇಟ್ ಬಗ್ಗೆ ನೋಡ್ತಾ ಇದೀವಿ. ಏನಂಗಂದ್ರೆ ದ ನಂಬರ್ ಆಫ್ ಬರ್ತ್ಸ್ ಗಿವನ್ ಬೈ ಎ ವುಮೆನ್ ಇನ್ನರ್ ಲೈಫ್ ಟೈಮ್, ಅದನ್ನ ನಾವು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳಿ ಕರಿತೀವಿ. ಭಾರತದ ಎಷ್ಟಿದೆ? 2.0 ಇದೆ. ಕರ್ನಾಟಕದ ಎಷ್ಟಿದೆ? 1.6 ಇದೆ. ಅತಿ ಹೆಚ್ಚು ಟೋಟಲ್ ಫರ್ಟಿಲಿಟಿ ಇರತಕ್ಕಂಥ ರಾಜ್ಯ ಯಾವುದು? ಬಿಹಾರ. ಅತಿ ಕಡಿಮೆ ಟೋಟಲ್ ಫರ್ಟಿಲಿಟಿ ರೇಟ್ ಇರತಕ್ಕಂತಹ ರಾಜ್ಯ ಯಾವುದು? ವೆಸ್ಟ್ ಬೆಂಗಾಲ್ ಮತ್ತು ಡೆಲ್ಲಿ. ಯಾಕೆಂದ್ರೆ ಆಬ್ವಿಯಸ್ಲಿ ಫ್ಯಾಮಿಲಿ ಪ್ಲಾನಿಂಗ್ ನ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡಿರ್ತಾರೆ, ಎಜುಕೇಶನ್ ಕೊಟ್ಟಿರ್ತಾರೆ. ಜೊತೆಗೆ ರೂರಲ್ ಎಷ್ಟು? 2.2. ಅರ್ಬನ್ ಎಷ್ಟು? 1.6. ಒಂದಿಬ್ರು ಕಪಲ್ಸ್ ಮದುವೆ ಆಗ್ತಾರೆ, ಗಂಡ ಹೆಂಡತಿ. ಅವರಿಬ್ರು 2 ಮಕ್ಕಳಿಗೆ ಜನನ ಕೊಟ್ರೆ ಪಾಪ್ಯುಲೇಷನ್ ಸ್ಟೇಬಲ್ ಆಗಿರುತ್ತೆ. ಅಂದ್ರೆ ಇಬ್ರು ಮದುವೆ ಆದ್ರು, 2 ಇತ್ತು ಅಂತ ತಿಳ್ಕೊಳ್ಳಿ ಜನಸಂಖ್ಯೆ, ಇಬ್ರಿದ್ರು, ಎ ಮತ್ತೆ ಬಿ. ಇವ್ರು ಎ ಮತ್ತೆ ಬಿ ಇಬ್ರನ್ನ ಕ್ರಿಯೇಟ್ ಮಾಡ್ಬೇಕು, ಸಿ ಮತ್ತೆ ಡಿ ನ. ಓಕೆ, ಅವಾಗ ಪಾಪ್ಯುಲೇಷನ್ ಸ್ಟೇಬಲ್ ಆಗುತ್ತೆ, ಅಂದ್ರೆ ಕಮ್ಮಿನೂ ಆಗಲ್ಲ ಜಾಸ್ತಿನೂ ಆಗಲ್ಲ. ರೀಪ್ಲೇಸ್ಮೆಂಟ್ ಲೆವೆಲ್ ಅಂತೀವಿ ಇದಕ್ಕೆ. ಅಂದ್ರೆ ಒಂದ್ ಸ್ವಲ್ಪ ಎಲ್ಲರೂ 2 ಮಕ್ಕಳಿಗೆ ಜನನವನ್ನು ಕೊಡಕ್ಕಾಗಲ್ವಲ್ಲ, ಹಾಗಾಗಿ ರೀಪ್ಲೇಸ್ಮೆಂಟ್ ಲೆವೆಲ್ ಗೊತ್ತಿರ್ಬೇಕು. ದಟ್ ಇಸ್ 2.1 ರೀಪ್ಲೇಸ್ಮೆಂಟ್ ಲೆವೆಲ್ ಇದು, ಸ್ಟ್ಯಾಂಡರ್ಡ್ ಇದು. ಅಂದ್ರೆ ಪ್ರತಿಯೊಂದು ಕಪಲ್ಸ್, ಅಂದ್ರೆ ಈ ಭಾರತದ್ದು ಯಾವ್ದಾರು ಆಯ್ತು 2.1 ಇತ್ತು ಫರ್ಟಿಲಿಟಿ ರೇಟ್ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಸ್ಟೇಬಲ್ ಆಗ್ತಿದೆ, ಕಡಿಮೆ ಆಗ್ತಾ ಇಲ್ಲ. ಈಗ ಯುರೋಪಿಯನ್ ಕಂಟ್ರೀಸ್ ಇದಾವಲ್ಲಪ್ಪ, ಯುರೋಪಿಯನ್ ಕಂಟ್ರೀಸ್ ಜೊತೆಗೆ ಜಪಾನ್, ಇಲ್ಲೆಲ್ಲ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಿರೋದ್ರಿಂದ ಮಕ್ಕಳು ಮಾಡ್ಕೋತಾ ಇಲ್ಲ ಇಲ್ಲದೆ ಇರೋದ್ರಿಂದ ಜನಸಂಖ್ಯೆ ಕಮ್ಮಿ ಆಗ್ತಿದೆ, ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಕಡಿಮೆ ಆಗ್ತಿದೆ. ಸೊ ದಿಸ್ ಇಸ್ ಮೇಜರ್ ಕನ್ಸರ್ನ್ ಈ ಯುರೋಪಿಯನ್ ಕಂಟ್ರೀಸ್ ಮತ್ತೆ ಜಪಾನ್ ಈ ಕಂಟ್ರೀಸ್ ಅಲ್ಲಿ. ಭಾರತದ್ದು ರೀಪ್ಲೇಸ್ಮೆಂಟ್ ಲೆವೆಲ್ 2.1 ಇರಬೇಕು, ಬಟ್ 2.0 ಆಗಿದೆ ಓವರ್ ಆಲ್. ಹಾಗಾಗಿ ಟೋಟಲ್ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಿರೋದ್ರಿಂದ ಇದೊಂದು ಕನ್ಸರ್ನ್ ಅಂತ ಹೇಳಿ, ಇಸ್ ಇಟ್ ಎ ಕನ್ಸರ್ನ್ ಆರ್ ಇಸ್ ಇಟ್ ಗುಡ್ ಅಂತ ಹೇಳಿ ದೇರ್ ಹಸ್ ಬಿನ್ ಎ ಡಿಬೇಟ್. ನೋ ದಿಸ್ ಟೋಟಲ್ ಫರ್ಟಿಲಿಟಿ ರೇಟ್ ಟು ಮೇಂಟೈನ್ ದಿ ಪಾಪ್ಯುಲೇಷನ್ ಸ್ಟೇಬಲ್. ಹಾಗಿದ್ರೆ what is the replacement level total fertility rate? That is 2.1. I hope it's clear. ನೋಡಿ, ಇದು 2024 UPSC ಕ್ವೆಶ್ಚನ್, ಹೈ ಯೀಲ್ಡಿಂಗ್ ಟಾಪಿಕ್. ಯಾವುದು? ಟೋಟಲ್ ಫರ್ಟಿಲಿಟಿ ರೇಟ್. ಯಾಕೆ ಕ್ವೆಶ್ಚನ್ ಕೇಳಿದ್ದಾರೆ? ಏನು? ದ ಟೋಟಲ್ ಫರ್ಟಿಲಿಟಿ ರೇಟ್ ಇನ್ ಅನ್ ಎಕಾನಮಿ
is defined as the number of children born per 1,000 people. The number of children born to a couple in their lifetime. Couple ಇಲ್ಲಿ ಕನ್ಫ್ಯೂಸ್ ಮಾಡ್ತಾರ UPSC. The birth rate minus death rate. The average number of live births a woman would have by the end of her childbearing age is known as total fertility rate. I hope it is clear. ಅಂದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ. ಅಂದ್ರೆ ಒಂದು ಹೆಣ್ಣು ಮಗಳು ಅವಳ ಮಗುವಿಗೆ ಜನನವನ್ನ ನೀಡುವಂತಹ ಸಾಮರ್ಥ್ಯದ ವಯಸ್ಸಿನಲ್ಲಿ ಎಷ್ಟು ಮಕ್ಕಳಿಗೆ ಜನನವನ್ನು ನೀಡ್ತಾರಲ್ಲ ಅದನ್ನು ನಾವು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳಿ ಕರಿತೀವಿ. ಇದೇ ಸರ್ವೆ ಒಳಗೆ they've given you another thing, maternal mortality rate. ಏನು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಹೈ ಯೀಲ್ಡಿಂಗ್ ಟಾಪಿಕ್. ವಾಟ್ ಇಸ್ ದಿಸ್? ರಿಪ್ರೊಡಕ್ಟಿವ್ ಹೆಲ್ತ್ ಆಫ್ ಅ ವಿಮೆನ್ ಅನ್ನ ಮೆಜರ್ ಮಾಡೋದು ಮೆಟರ್ನಲ್ ಮಾರ್ಟಾಲಿಟಿ ರೇಟ್. ಅಂದ್ರೆ ಪ್ರೆಗ್ನೆನ್ಸಿಯಿಂದ ಎಷ್ಟು ಹೆಣ್ಣು ಮಕ್ಕಳು ಸತ್ತು ಹೋಗ್ತಾರಲ್ಲ ಅದನ್ನ ನಾವು ನಿಧನ ಹೊಂದುತ್ತಾರಲ್ಲ ಯಾರು ಹೆಣ್ಣು ಮಕ್ಕಳು ಬಿಕಾಸ್ ಆಫ್ ಪ್ರೆಗ್ನೆನ್ಸಿ, ಅದನ್ನು ನಾವು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಅಟ್ ಪ್ರೆಸೆಂಟ್ ಎಲ್ಲಿಗೆ ಹೋಗಿದೆ ಅಂದ್ರೆ 93 per 1 lakh. ಗೊತ್ತಿರಬೇಕಿದು, ಇದಕ್ಕೆ ಡಿಕ್ಲೈನ್ ಆಗಿದೆ. ಎಲ್ಲಿಂದ ಮುಂಚೆ 97 per lakh ಇತ್ತು ಮೆಟರ್ನಲ್ ಮಾರ್ಟಾಲಿಟಿ ರೇಟು. ಅಂದ್ರೆ ಪ್ರತಿ 1 ಲಕ್ಷ ಗರ್ಭಧರಿಸಿದ ಹೆಣ್ಣು ಮಕ್ಕಳಲ್ಲಿ 93 ಜನ ನಿಧನ ಹೊಂದಿದ್ದಾರೆ. ಇವಾಗ ಮುಂಚೆ ಎಷ್ಟಿದ್ರು? 97 ಇದ್ರು. ಅಂದ್ರೆ ಡಿಕ್ಲೈನ್ ಆಗಿದೆ, ಕಡಿಮೆ ಆಗಿದೆ ಅಂತ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಗ್ರೋ ಪ್ರಕಾರ ಈ ಒಂದು ರೇಟ್ ನ 70 per lakh ನ ತರಬೇಕು ಅನ್ನೋದು ಗೋಲ್. ಶುಡ್ ಬಿ ನೋಯಿಂಗ್. ಏನು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದ್ರೆ, ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಹೇಳಿದ್ರೆ ಗರ್ಭಧರಿಸಿದ ಕಾರಣದಿಂದಾಗಿ ಯಾವುದಾದರೂ ಹೆಣ್ಣು ಮಕ್ಕಳು ನಿಧನ ಹೊಂದುತ್ತಾರಲ್ಲ ಎಷ್ಟು ಜನ ಪ್ರತಿ 1 ಲಕ್ಷಕ್ಕೆ, ಅದನ್ನು ನಾವು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಹೇಳಿ ಕರಿತೀವಿ. ಎಷ್ಟಿದೆ ಅಟ್ ಪ್ರೆಸೆಂಟ್ ಇಂಡಿಯಾ? ಅದು 93 ಇದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ದು ಟಾರ್ಗೆಟ್ ಎಷ್ಟು? ಅದನ್ನ 70 ತರಬೇಕು ಅಂತಕ್ಕಂಥದ್ದು ಟಾರ್ಗೆಟ್. ಹೈಯೆಸ್ಟ್ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಜಸ್ಟ್ ಹ್ಯಾವ್ ಅನ್ ಐಡಿಯಾ ಎಷ್ಟು ನಂಬರ್ ಇದೆ ಅಂತ ನೋಡುವ ಅವಶ್ಯಕತೆ ಇಲ್ಲ. ಯು ಶುಡ್ ಬಿ ನೋಯಿಂಗ್ ದಟ್ ಮಧ್ಯಪ್ರದೇಶ್ ಇಸ್ ದಿ ಹೈಯೆಸ್ಟ್, ಅದಾದ್ಮೇಲೆ ಅಸ್ಸಾಂ, ಅದಾದ್ಮೇಲೆ UP, ಆಮೇಲೆ ಒಡಿಶಾ. ಒಂದ್ 4 ಕಂಟ್ರೀಸ್ ಗೊತ್ತಿರಲಿ. ಜೊತೆಗೆ ಛತ್ತೀಸ್ಗಢ ಮತ್ತೆ ವೆಸ್ಟ್ ಬೆಂಗಾಲ್ ಮತ್ತೆ ಹರಿಯಾಣ. ಸರ್ ಬ್ಯಾಟ್ ಹೊಡಿಲೇಬೇಕು, ಬೇರೆ ವಿಧಿ ಇಲ್ಲ. ಎಕ್ಸಾಂಪಲ್ ಕೇಳ್ತಾರೆ ಡಿಸೆಂಡಿಂಗ್ ಆರ್ಡರ್ ಅಥವಾ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅತಿ ಹೆಚ್ಚು ಮೆಟರ್ನಲ್ ಮಾರ್ಟಾಲಿಟಿ ಹೊಂದಿರುವಂತಹ ರಾಜ್ಯ ಯಾವುದು? ಮಧ್ಯಪ್ರದೇಶ, ತದನಂತರದಲ್ಲಿ ಅಸ್ಸಾಮ, ಅದರ ನಂತರದಲ್ಲಿ ಉತ್ತರ ಪ್ರದೇಶ, ದಟ್ ಇಸ್ UP, ನೆಕ್ಸ್ಟ್ ಒಡಿಶಾ, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್ ಮತ್ತೆ ಹರಿಯಾಣ. ಇದನ್ನ ಯಾವ್ದಾದ್ರು ಸಿನಾನಿಮಾರು ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ಹಿಂಗ ಆಬ್ವಿಯಸ್ಲಿ ಮಧ್ಯಪ್ರದೇಶ ದೊಡ್ಡ ರಾಜ್ಯ ಇರೋದ್ರಿಂದ ಅಲ್ಲಿ ಜಾಸ್ತಿ ಇರುತ್ತೆ ಮಧ್ಯಪ್ರದೇಶ. ಅದಾದ್ಮೇಲೆ UPಗೆ ಹೋಗ್ಬಿಡಿ, ಅಸ್ಸಾಂ, ನಾರ್ತ್ ಈಸ್ಟ್ಗೆ ಹೋಗಿ, ಅಸ್ಸಾಂ ಆದ್ಮೇಲೆ UPಗೆ ಬನ್ನಿ, UP ಆದ್ಮೇಲೆ ಒಡಿಶಾಗೆ ಬನ್ನಿ, ಒಡಿಶಾ ಆದ್ಮೇಲೆ ಛತ್ತೀಸ್ಗಢಗೆ ಹೋಗಿ, ಛತ್ತೀಸ್ಗಢ ಆದ್ಮೇಲೆ ವೆಸ್ಟ್ ಬೆಂಗಾಲ್ ಬನ್ನಿ, ವೆಸ್ಟ್ ಬೆಂಗಾಲ್ ಆದ್ಮೇಲೆ ಹರಿಯಾಣ. ದಟ್ ಇಸ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದಿ ಮೆಟರ್ನಲ್ ಮಾರ್ಟಾಲಿಟಿ ಸ್ಟೇಟ್ದು. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಕರ್ನಾಟಕದ ಗೊತ್ತಿರಲಿ, ಕರ್ನಾಟಕದ್ದು ಅಷ್ಟೇ ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಗಿದೆ ಅಂದ್ರೆ 63 ಪ್ರತಿ 1 ಲಕ್ಷಕ್ಕೆ ಬಂದಿದೆ. ಅಂದ್ರೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನ ಅಚೀವ್ ಮಾಡ್ಬಿಟ್ಟಿದೀವಿ ಕರ್ನಾಟಕ ರಾಜ್ಯಕ್ಕೆ ಒಂದು ಕಂಪೇರ್ ಮಾಡಿದ್ವಿ ಅಂತ. ಮುಂಚೆ 69 ಇತ್ತು, 69ರಿಂದ 63ಕ್ಕೆ ಡಿಕ್ಲೈನ್ ಆಗಿದೆ. ದಟ್ ಇಸ್ ಮೆಟರ್ನಲ್ ಮಾರ್ಟಾಲಿಟಿ ರೇಟ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಏನು ಬಿಟ್ಟಿಲ್ಲ ಅಂತ ಅನ್ಕೊಂಡಿದ್ವಿ. ಇದು ರಿಲೇಟೆಡ್ ಆಗಿ ಯಾವ ಕಂಟ್ರಿ ಜಾಸ್ತಿ ಇದೆ, ಸಾರಿ ಭಾರತದ ಎಷ್ಟು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ 93. ಹಂಗಂದ್ರೆ ಏನು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದ್ರೆ ಭಾರತದಲ್ಲಿ ರಾಜ್ಯಗಳಲ್ಲಿ ಅತಿ ಹೆಚ್ಚು ಮೆಟರ್ನಲ್ ಮಾರ್ಟಾಲಿಟಿ ಹೊಂದಿರುವಂತಹ ರಾಜ್ಯ ಯಾವುದು? ಮಧ್ಯಪ್ರದೇಶ, ಅಸ್ಸಾಮ, ಉತ್ತರ ಪ್ರದೇಶ. ಯು ಶುಡ್ ಬಿ ನೋಯಿಂಗ್ ದೀಸ್ ಸ್ಟೇಟ್ಸ್. ಈ ರಾಜ್ಯಗಳ ಬಗ್ಗೆ ಗೊತ್ತಿರಬೇಕು. ಮಧ್ಯಪ್ರದೇಶ, ಅಸ್ಸಾಮ, ಉತ್ತರ ಪ್ರದೇಶ, ಒಡಿಶಾ, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್, ಹರಿಯಾಣ. ಡಿಕ್ರೀಸಿಂಗ್ ಆರ್ಡರ್, ಅತಿ ಹೆಚ್ಚಿಂದ ಕಡಿಮೆಗೆ. ಓಕೆ, ಸೊ ದಿಸ್ ಇಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್. ಎಷ್ಟು? 3.1. ಎಷ್ಟು ಟಾರ್ಗೆಟ್? ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ನ ಕಡಿಮೆ ಮಾಡ್ಬೇಕಿರೋದು 70ಗೆ ತರಬೇಕು ಅಂತಕ್ಕಂಥದ್ದು ಟಾರ್ಗೆಟ್ ಇದೆ. ಯಾವ್ದ್ರದ್ದು? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸೊ ಅಷ್ಟು ನಿಮ್ಮ ಎಕಾನಮಿ ರಿಲೇಟೆಡ್ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ ಪಾರ್ಟ್ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ರಿಲೇಟೆಡ್ ಆದಂತಹ ಕರೆಂಟ್ ಅಫೇರ್ಸ್ ಮತ್ತೆ ಹೈ ಯೀಲ್ಡಿಂಗ್ ಯಾವ್ಯಾವ ತರ ಕ್ವೆಶ್ಚನ್ ಇದ್ದಾರೆ ಅದನ್ನ ಕನೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ದಟ್ಸ್ ಇಟ್. Thank you. We'll meet in the next part.